ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಸಂಜೆಯಿಂದ ವಿಡಿಯೋ ಶುರು ಮಾಡ್ತೀನಿ. ಟೈಮ್ ಇವಾಗ ಕರೆಕ್ಟಾಗಿ 7 ಗಂಟೆ ಆಗಿದೆ. ಅಣ್ಣನ ಮಕ್ಕಳು ಊರಿಂದ ಬರ್ತಾ ಇದ್ದಾರೆ. ಸೊ ಒಂದು ಸ್ವಲ್ಪ ಖುಷಿ ಆಗ್ತಾಯಿದೆ ನನಗೆ, ಯಾಕಂದರೆ ಇಷ್ಟು ದಿನದವರೆಗೂ ಒಬ್ಬಳೇ ಇದ್ದೆ. ಇವತ್ತು ಇಬ್ಬರು ಬರ್ತಾ ಇದ್ದಾರೆ. ಸ್ವಲ್ಪ ಮನೆ ಕೆಲಸದ ಜೊತೆಲಿ ಹಾಗೆ ಏನಾದರೂ ಅವರಿಗೆ ಸ್ಪೆಷಲ್ ಮಾಡೋಣ ಅಂತ ಪಾತ್ರೆಗಳಿದೆ, ತೊಳ್ಕೊಬೇಕು. ಹಾಗೆ ಇವಾಗ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ನಾಳೆ ಬೇರೆ ಪೂಜೆ ಬೇರೆ ಮಾಡಬೇಕು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಫೈನಲಿ ಆಗಿ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೋಗಿ ತೊಗೊಂಡು ಬರಬೇಕು. ಹಾಗೆ ಇದೆಲ್ಲ ಒರೆಸಿ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟು ಪಾಪ ಅಲ್ಲಿಂದ ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ. ಸೊ ನಾನು ಹೋಗೋ ಅಷ್ಟೊತ್ತಿಗೆ ನಮ್ಮದಕ್ಕೆ ಎಲ್ಲ ಅಡುಗೆ ಮಾಡಿಟ್ಟಿತ್ತು. ನಾನು ಹೋದಾಗ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಕಳಿಸ್ತಾರೆ. ಸೊ ಇವತ್ತು ಅವರಿಬ್ಬರು ಪುಟ್ಟು ಮಕ್ಕಳು ಬರ್ತಾ ಇದ್ದಾರೆ. ನೋಡೋಣ ಇವತ್ತು ಅವ್ರ ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಬೇಗ ಹೋಗಿ ಚಿಕನ್ ತೊಗೊಂಡು ಬಂದು ಹಾಗೆ ಸ್ವಲ್ಪ ಹೂವು ಇದೆ, ಹೂವು ಎಲ್ಲ ಕಟ್ಟಿಟ್ಬಿಟ್ಟು ಫಸ್ಟು ಆಮೇಲೆ ಹೋಗಿ ಚಿಕನ್ ಎಲ್ಲ ತೊಗೊಂಡು ಬರ್ತೀನಿ. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮಲ್ಲಿಗೆ ಹೂವು ತೊಗೊಂಡಿದ್ದೆ ಪೂಜೆಗೆ ಅಂದ್ಬಿಟ್ಟು. ಒಂದು ಮಾರಷ್ಟು ಆಗಿದೆ ಹೂವು. ಈ ಥರ ಕಟ್ಟಿದ್ದೀನಿ. ಫಸ್ಟ್ ಟೈಮು ನಾನು ಮಲ್ಲಿಗೆ ಹೂವು ಕಟ್ಟಿದ್ದೆ, ಯಾಕಂದರೆ ಕಾಕ್ಟ ಹೂವು, ಕನಕಾಂಬರ ಹೂವು ಎಲ್ಲ ಕಟ್ತೀನಿ. ಆದರೆ ಮಲ್ಲಿಗೆ ಒಂದು ನನಗೆ ಕಟ್ಲಿಕ್ಕೆ ಬರಲ್ಲ. ಹೂವು ಎಲ್ಲ ಕಟ್ಟಿ ಆಮೇಲೆ ನಾನು ಬಸ್ ಸ್ಟಾಪಿಗೆ ಹೋಗ್ತಾಯಿದ್ದೀನಿ ಚಿಕನ್ ತೊಗೊಂಡು ಬಂದುಬಿಡೋಣ ಅಂತ. ಆಲ್ರೆಡಿ ಟೈಮು 8 ಗಂಟೆ ಆಗಿತ್ತು. ಅಲ್ಲಿಂದ ಬಂದು ನಾನು ಅಡುಗೆಗೆ ರೆಡಿ ಮಾಡಿಕೊಂಡೆ. ಇವತ್ತು ನಾನು ನಿಮ್ಮ ಹತ್ರ ಸಿಂಪಲಾಗಿ ನಮ್ಮ ಕಡೆ ಮಾಡುವಂಥ ಚಿಕನ್ ಸಾಂಬಾರು ರೆಸಿಪಿನೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1 ಟೊಮೊಟೊ, 1 ಈರುಳ್ಳಿ, ಚಕ್ಕೆ, ಲವಂಗ, 1-2 ಏಲಕ್ಕಿಕಾಯಿ, 1 ಸ್ಪೂನಷ್ಟು ಧನಿಯಾ ಬೀಜ, ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟಿದ್ದೀನಿ. ಅದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇಲ್ಲಿ ಒಗ್ಗರಣೆಗೆ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಚಿಕನ್ನ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪು ಹಾಕ್ಬಿಟ್ಟು ನೆನೆಲಿಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ಚಿಕನ್ನಲ್ಲಿ ಏನಾದ್ರೂ ಚಿಕನ್ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ, ಅದೆಲ್ಲ ಹೋಗಲಿ ಅಂದ್ಬಿಟ್ಟು. ಇವಾಗ ನಾನು ಏನು ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ನಾವು ಯಾವುದೇ ಸಾಂಬಾರಿಗಾಗಲಿ ಫ್ರೈ ಮಾಡಿಬಿಟ್ಟು ಮಸಾಲೆನೆಲ್ಲ ರುಬ್ಬಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನೀವು ಬೇಕಾದರೆ ಹಾಗೇನೂ ಹಾಕ್ಕೋಬೋದು, ಆದರೆ ಇದೊಂಥರ ಬೇರೆ ಥರ ಡಿಫ್ರೆಂಟಾಗಿರುವಂಥ ಟೇಸ್ಟೇ ಕೊಡುತ್ತೆ. ಒಂದು 2 ನಿಮಿಷದವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೆ, ಹಾಗೆ ಮತ್ತೆ ಆಯಿಲ್ ಹಾಕ್ಕೋತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಮೀಡಿಯಮಾಗಿ ಆಯಿಲ್ನ ಯೂಸ್ ಮಾಡ್ಕೋತೀನಿ. ನೀವು ಬೇಕಾದರೆ ಬಟರ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು. ತುಂಬ ಜನ ಅದಕ್ಕೆ ಅಂತಲೇ ಎಕ್ಸ್ಟ್ರಾ ತುಪ್ಪ ಮತ್ತು ಬಟರ್ ಎಲ್ಲ ಇಟ್ಕೊಂಡಿರ್ತಾರೆ. ನೋಡಿ ಈ ರೀತಿಯಾಗಿ ಆಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದು ತಣ್ಣಗಾಗೋವರೆಗೂ ಏನು ಮಾಡೋದು, ಸ್ವಲ್ಪ ಪಾತ್ರೆಗಳಿತ್ತಲ್ವ ಹಾಗೆ ತೊಳೆದ್ಬಿಡೋಣ ಅಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳಿಲಿಕ್ಕೆ ಹಾಕ್ಕೊಂಡೆ. ಏನಾದ್ರೂ ಮಾಡ್ತಾಯಿದ್ದೀವಿ ಅಂತಂದರೆ ತುಂಬ ಪಾತ್ರೆಗಳಾಗ್ಬಿಡುತ್ತೆ. ಅದನ್ನು ಹಾಗೆ ಬಿಟ್ಟರೆ ಸಿಂಕ್ ತುಂಬ ಪಾತ್ರೆ ತುಂಬ್ಕೊಂಬಿಡುತ್ತೆ. ಹಾಗಾಗಿ ಆವಾಗಲೇ ತೊಳ್ಕೊಂಬಿಟ್ರೆ ನನ್ನ 2 ಕೆಲಸನೂ ಒಟ್ಟಿಗೆ ಆದಂಗೆ ಆಗಿಬಿಡುತ್ತೆ. ಅಡುಗೆ ಮನೆ ಕೆಲಸ ಅಂದ್ರೇ ಅಷ್ಟು ಹೆಣ್ಮಕ್ಳಿಗೆ ಒಂದಾದ್ಮೇಲೆ ಒಂದು ಕೆಲಸ ಬರ್ತಾನೆ ಇರುತ್ತೆ. ನಾವು ಯಾವಾಗ ಮಲ್ಕೋತೀವಿ ಆವಾಗ ಮಾತ್ರ ನಮಗೆ ರೆಸ್ಟು. ಬೆಳಗ್ಗೆ ಎದ್ವಿ ಅಂತಂದರೆ ಮುಗೀತು, ಅಡುಗೆ ಮನೆಯಲ್ಲೇ ನಮಗೆ ಕೆಲಸ ಜಾಸ್ತಿ ಇರೋದು. ತುಂಬ ಟೈಮು ನಾವು ಅಡುಗೆ ಮನೆಯಲ್ಲೇ ಕಳಿಬೇಕಾಗುತ್ತೆ. ಯಾವಾಗಾದ್ರೂ ಅಪರೂಪ ಏನಾದ್ರೂ ಬೇರೆ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕಾಗೋದು. ಪಾತ್ರೆಗಳನ್ನೂ ಕೂಡ ತೊಳೆದಿದ್ದಾಯಿತು. ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದೆಲ್ಲ ತಣ್ಣಗಾಗಿತ್ತು. ಮಿಕ್ಸಿಗೆ ಹಾಕ್ಕೊಬಿಡೋಣ ಅಂದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಮಸಾಲೆ ಏನಾದರೂ ಸ್ವಲ್ಪ ಇದ್ದರೆ ಅಥವಾ ಪೌಡ್ರ್ ಮಾಡ್ಕೊಳ್ಳೋದಿದ್ರೆ ನಾನು ಜ್ಯೂಸ್ ಮಾಡಲಿಕ್ಕೆ ಅಂತ ಒಂದು ಮಿಕ್ಸರ್ ತೊಗೊಂಡಿದ್ದೀನಿ, ಅಲ್ಲಿ ಚಿಕ್ಕದು, ಅದರಲ್ಲೇ ಮಾಡ್ಕೊಬಿಡ್ತೀನಿ. ಇವತ್ತು ಸ್ವಲ್ಪ ಜಾಸ್ತಿ ಇತ್ತಲ್ಲ, ಹಾಗಾಗಿ ನಾನು ದೊಡ್ಡ ಮಿಕ್ಸಿಲೇ ಹಾಕ್ಕೊಂಡೆ. ಮಸಾಲೆ ರುಬ್ಕೊಂಡಿದ್ದಾಯಿತು. ಇವಾಗ ಒಂದು ಪಾತ್ರೆಯಲ್ಲಿ ನಾನು ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋವಂಥ ಹಸಿಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. 1 ಈರುಳ್ಳಿ ಅಷ್ಟೇ ತೊಗೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ ಕೂಡ ಹಾಕ್ಕೊಂಡೆ, ಯಾಕಂದರೆ ನನಗೆ ಯಾಕೋ ಖಾರ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು. ಮೆಣಸಿನ್ಕಾಯಿ ಬೇರೆ ಹಾಕಿದೆ ಮತ್ತು ಖಾರದ ಪುಡಿನೂ ಬೇರೆ ಹಾಕಿದ್ನಲ್ಲ, ಹಾಗಾಗಿ ಖಾರ ಜಾಸ್ತಿ ಆದರೆ ತಿನ್ನಲಿಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಒಂದು ಅರ್ಧವಷ್ಟು ಟೊಮೆಟೊ ಹಾಕ್ಕೊಂಡೆ. ಒಂದು ಟೊಮೆಟೊದಲ್ಲಿ ಒಂದು ಅರ್ಧ ಭಾಗದಷ್ಟು ಕಟ್ ಮಾಡಿ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಶುಂಠಿ
ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರ್ತೀವಲ್ಲ ಆ ಚಿಕನ್ನ ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ಇದು 1 ನಿಮಿಷದವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ. ಈ ಕಡಾಯಲ್ಲಿ ಸ್ವಲ್ಪ ನಿಧಾನನೇ, ಅಷ್ಟು ಬೇಗ ಆಗಲ್ಲ, ಆದ್ರೂ ಕೂಡ ಪರ್ಫೆಕ್ಟಾಗಿ ಅಡುಗೆ ಬರುತ್ತೆ. ಏನಾದ್ರೂ ಮಸಾಲೆ ಹಾಕಿದ್ರೆ ತಳ ಹಿಡಿಯುತ್ತಲ್ವ ಒಂದೊಂದು ಪಾತ್ರೆಯಲ್ಲಿ, ಆದರೆ ಇದರಲ್ಲಿ ಆ ಥರ ಬರಲ್ಲ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಅಡುಗೆ ಆಗುತ್ತೆ. ಇದನ್ನು ನಾವು ಇಂಡಕ್ಷನ್ ಸ್ಟವ್ ಮೇಲೂ ಕೂಡ ಮಾಡ್ಕೋಬೋದು. ಇವಾಗ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಯಿತು. ತೊಳೆದಿಟ್ಕೊಂಡಿದ್ನೆಲ್ಲ ಚಿಕನ್ನ, ಅದನ್ನು ನೀರನ್ನೆಲ್ಲ ನೀಟಾಗಿ ಹಿಂಡಿಬಿಟ್ಟು ಇವಾಗ ಕಡಾಯಿ ಒಳಗೆ ಹಾಕೋತಾ ಇದ್ದೀನಿ. ಸೊ 1 kg ಚಿಕನ್ ತೊಗೊಂಡು ಬಂದಿದ್ದೆ ನಾನು. ನಮಗೆ 3 ಜನಕ್ಕೆ ಇದೂ ಕೂಡ ಜಾಸ್ತಿ ಆಯಿತು, ಯಾಕಂದರೆ ಯಾರೂ ಅಷ್ಟಾಗಿ ಚಿಕನ್ ತಿನ್ನಲ್ಲ. ಸಾಂಬಾರು ಇದ್ದರೆ ಮಾತ್ರ ಮುದ್ದೆ ಅಥವಾ ಅನ್ನ ಊಟ ಮಾಡ್ಕೋತೀವಿ. ಚಿಕನ್ ಏನು ಒಂದು 2 ಪೀಸ್ ತಿನ್ನೋಷ್ಟೊತ್ತಿಗೆ ಓವರ್ ಅನಿಸ್ಬಿಡುತ್ತೆ. ಅದರಲ್ಲೂ ಇವಾಗ ಚಿಕನ್ ತಿನ್ನಬೇಡ ಅಂತ ಹೇಳಿದ್ದಾರೆ. ಆದ್ರೂ ಏನು ಮಾಡೋದು, ನಮ್ಗೆ ಯಾರು ಬರ್ತಿದ್ದಾರೆ ಅಂತಂದರೆ ಮೇಯ್ನ್ ನೆನಪಾಗೋದೇ ಇದೆ. ಜಾಸ್ತಿ ಯಾರು ಸ್ವೀಟನ್ನು ಕೂಡ ತಿನ್ನಲ್ಲ. ಹಾಗಾಗಿ ಇವತ್ತು ಚಿಕನ್ ಮಾಡಲೇಬೇಕಾಗಿ ಬಂತು. ಇವಾಗ ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಹಾಕ್ಕೊಂಬಿಟ್ಟು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಚಿಕನ್ ಮಸಾಲನೂ ಕೂಡ ಆ್ಯಡ್ ಮಾಡಿದ್ದೀನಿ. 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಅದು ನೀರಿನಂಶ ಏನಿರುತ್ತೆ ಅದೆಲ್ಲ ಹೋಗೋವರೆಗೂ ಸ್ವಲ್ಪ ಬೇಯಲಿಕ್ಕೆ ಬಿಡ್ತೀನಿ. ಈ ಬಾಯ್ಲರ್ ಚಿಕನ್ ಏನು ತೊಗೊಂಬರ್ತೀವಿ, ಇದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ. ಸೊ ಅದು ನೀಟಾಗಿ ನೀರೆಲ್ಲ ಹೋದ್ಮೇಲೆ ನಾವು ಮಸಾಲೆ ಹಾಕ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ಅದೇ ಒಂಥರ ನೀರು ಆಗಿಬಿಡುತ್ತೆ ಸಾಂಬಾರು. ಅದಕ್ಕೋಸ್ಕರ ಆ ನೀರಿನಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು 3-4 ನಿಮಿಷ ಅದು ನೀರು ಹೋಗೋವರೆಗೂ ಬೇಯಿಸ್ಕೊಂಡು ಅದಾದಮೇಲೆ ಇವಾಗ ಇನ್ನೊಂದು ಸಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿತ್ತು ಅದನ್ನು ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಂಡು ಉಪ್ಪು ಸೇರಿಸ್ಕೊಂಡು ಬೇಯಲಿಕ್ಕೆ ಇಡಬೇಕು. ಸೊ ಇವಾಗ ಮಸಾಲನೆಲ್ಲ ಹಾಕ್ಕೋತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕ್ಕೊಂಡು 1-2 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ತುಂಬ ತೆಳುವಾಗಿ ಮಾಡ್ಕೊಳ್ಳಲ್ಲ ನಾನು, ಯಾಕಂದರೆ ಈ ಸಾಂಬಾರು ನಾವು ಯಾವ ಥರ ಮಾಡಿದ್ರೂ ತೆಳುವಾಗೇ ಬಿಡುತ್ತೆ. ಬಾಯ್ಲರ್ ಚಿಕನ್ ಅಂದ್ರೇ ಹಾಗೇ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಒಂದು ಮೀಡಿಯಮ್ಮಾಗಿ ನೋಡಿ ನೀರನ್ನ ಹಾಕ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ. ಸೊ ಇದಿಷ್ಟು ಆಯಿತು, ನೋಡ್ತಾ ಇರ್ಬೋದು. ಅದು ಮಿಕ್ಸಿಲಿ ಏನಿರುತ್ತೆ ಮಸಾಲ ಅದನ್ನೆಲ್ಲ ನೀಟಾಗಿ ನೀರು ಹಾಕ್ಬಿಟ್ಟು ಮಸಾಲನೆಲ್ಲ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಮಸಾಲನೆಲ್ಲ ನೀಟಾಗಿ ಚಿಕನ್ನಿಗೆ ಮಿಕ್ಸ್ ಮಾಡ್ಕೊಬಿಡಬೇಕು. ಆವಾಗ ಅದು ಮಸಾಲೆ ಎಲ್ಲ ಫುಲ್ಲು ಚಿಕನ್ನಿಗೆ ಹಿಡಿಯುತ್ತೆ. ಇಲ್ಲಾಂದರೆ ಒಂದೊಂದು ಚಿಕನ್ನಿಗೆ ಅದು ಉಪ್ಪು ಖಾರ ಏನೂ ಕರೆಕ್ಟಾಗಿ ಹಿಡ್ದಿರಲ್ಲ. ಆವಾಗ ಸಾಂಬಾರು ಕೂಡ ಚೆನ್ನಾಗಿ ಬರಲ್ಲ, ಚಿಕನ್ ತಿನ್ನಲಿಕ್ಕೂ ಅಷ್ಟು ಟೇಸ್ಟಿಯಾಗಿ ಬರಲ್ಲ. ಹಾಗಾಗಿ ನಾವು ಮಸಾಲೆ ಹಾಕಿದ ತಕ್ಷಣವೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು ಚಿಕನ್ ತೊಳಿಬೇಕಾದ್ರೇ ಸ್ವಲ್ಪ ಸಾಲ್ಟ್ ಹಾಕಿರ್ತೀನಲ್ಲ, ಹಾಗಾಗಿ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋತೀನಿ. ಯಾಕಂದರೆ ಕಡಿಮೆ ಆದರೆ ಮತ್ತೆ ಊಟ ಮಾಡಬೇಕಾದ್ರೆ ಹಾಕ್ಕೋಬೋದು, ಜಾಸ್ತಿ ಆಗಿಬಿಟ್ರೆ ತಿನ್ನಲಿಕ್ಕಾಗಲ್ಲ. ಅದಕ್ಕೋಸ್ಕರ ಮೀಡಿಯಮ್ಮಾಗಿ ನಾನು ಸಾಲ್ಟನ್ನ ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಕುದಿ ಬಂದಿದೆ ಅಂತ. ಒಂದು 5-10 ನಿಮಿಷದೊಳಗಡೆ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ. ಕುಕ್ಕರಲ್ಲಾದರೆ 1 ಅಥವಾ 2 ವಿಷಲ್ ಆಗಿಬಿಟ್ರೆ ಫುಲ್ಲು ಚಿಕನ್ನೆಲ್ಲ ಒಂಥರ ಕಲಸೋದಂಗೆ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕಡಾಯಲ್ಲೇ ಮಾಡ್ಕೋತೀನಿ. ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಸಾಂಬಾರು. ತುಂಬ ತೆಳುವಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ಒಂದು ಮೀಡಿಯಮ್ಮಾಗಿ ಬಂದಿದೆ. ಇದನ್ನು ಇನ್ನೊಂದು 5 ನಿಮಿಷ ಬೇಯಲಿಕ್ಕೆ ಇಟ್ಕೊಂಡ್ಬಿಟ್ಟು ರೈಸಿಗೆ ಕೂಡ ಇಟ್ಕೊಂಡಿದ್ದೀನಿ. ಆಮೇಲೆ ಅವ್ರು ಬಂದಮೇಲೆ ಚಪಾತಿನೋ ಮುದ್ದೆನೋ ಏನು ಕೇಳಿ ಮಾಡೋಣ ಅಂದ್ಬಿಟ್ಟು ಪಾತ್ರೆಗಳು ಕೂಡ ತೊಳೆದು ಮುಗಿಸ್ದೆ. ಅಷ್ಟರೊಳಗೆ ಅವರಿಬ್ಬರೂ ಕೂಡ ಬಂದರು. ಮುದ್ದೆ ಮಾಡತ್ತೆ ಅಂತ ಹೇಳಿದ್ರು. ಹಾಗಾಗಿ ಮುದ್ದೆ ಮಾಡಿಕೊಂಡು ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಹೇಮ ಬರ್ತಾಳೆ ಅಂತ ವೆಯ್ಟ್ ಮಾಡಿದ್ವಿ, ಬಟ್ ಅವಳು ಯಾರೋ ಫ್ರೆಂಡ್ ಮದುವೆ ಇದೆ ಅಂತ ಹೋದ್ಲು. ಬಂದಿದ್ದು ಲೇಟ್ ಆಯಿತು ಅಕ್ಕ, ನಾಳೆ ಬರ್ತೀನಿ ಅಂದ್ಲು. ಹಾಗಾಗಿ ನಾವೇ 3 ಜನ ಕೂತ್ಕೊಂಡು ಊಟನೂ ಕೂಡ ಮಾಡಿ ಮುಗಿಸಿದ್ವಿ. ಆಮೇಲೆ ನಮ್ಮ ಭವಾನಿ ಮನೆಗೆ ಹೋಗಿ ಅವಳಿಗೂ ಸ್ವಲ್ಪ ಸಾಂಬಾರು ಕೊಟ್ಬಿಟ್ಟು ಬಂದು ಪಾಪವನ್ನು ಮಾತಾಡ್ಸ್ಕೊಂಡು ಬಂದು ಒಂದು ರಂಗೋಲಿ ಹಾಕಿ ಎಲ್ಲರೂ ವಿಶ್ ಮಾಡ್ತಾಯಿದ್ರು. ಇನ್ನು ಕಾಲ್ಗಳು ಬರೋಕ್ಕೆ ಶುರುವಾಗ್ಬಿಡುತ್ತೆ ಅಂದ್ಬಿಟ್ಟು. ಸೊ ಇನ್ನು ವಿಡಿಯೋ ಏನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಹಾಗೆ ನಿದ್ದೆ ಮಾಡಿಬಿಟ್ಟೆ. ಮತ್ತು ನಾನು ಬೆಳಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಬೆಳಗ್ಗೆ ತಿಂಡಿಗೆ ರೈಸ್ ಎಲ್ಲ ಹಾಗೇ ಇತ್ತು, ಜಾಸ್ತಿ ನಾವು ಊಟನೇ ಮಾಡಲಿಕ್ಕಾಗಲಿಲ್ಲ. ಅವರೂ ಕೂಡ
ಎತ್ಬಿಟ್ಟು ಊಟ ಮಾಡೋಕ್ಕಾಗಲ್ಲತ್ತೆ, ತುಂಬ ಬೆಳಗ್ಗೆ ಬೇಕಾದರೆ ಚಿತ್ರಾನ್ನ ಮಾಡಿಬಿಡೋದನ್ನೇ ಅಂತಂದರು. ಬರೀ ಒಂದೊಂದು ಚಿಕ್ಕದು ಏನು ಹೇಳ್ತಾರೆ, ಒಂದು ಅರ್ಧದಲ್ಲಿ ಅರ್ಧ ಮುದ್ದೆವಷ್ಟು ಊಟ ಮಾಡಿ ಒಂದು ಸ್ವಲ್ಪ ಒಂದು 2 ಸ್ಪೂನಷ್ಟು ಅನ್ನ ಮಾತ್ರ ತಿಂದುಬಿಟ್ರು. ಇನ್ನು ಬಾಕಿದ್ದು ನಾನು ಮಾಡಿದ್ದೆಲ್ಲ ಆಗೇ ಇತ್ತು. ಹಾಗಾಗಿ ಆ ರೈಸ್ಗೆ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಚಿತ್ರಾನ್ನಕ್ಕೆ ರೆಡಿ ಮಾಡಿಕೊಂಡೆ. ಅಷ್ಟರೊಳಗೆ ನನ್ನ ಚಿಕ್ಕ ಸೊಸೆ ರೇಖಾ ಫುಲ್ಲು ಮನೆ ಕೆಲಸ ಎಲ್ಲ ಮಾಡ್ತೀನಿ ಅಂದ್ಬಿಟ್ಟು ಅವಳು ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ಬಂದಳು. ಅದಾದಮೇಲೆ ನಾನು ಸ್ವಲ್ಪ ಪಾತ್ರೆಗಳಿತ್ತು, ಚಿತ್ರಾನ್ನದ್ದು ಗೊಜ್ಜು ಮಾಡ್ಲಿಕ್ಕೆ ಇಟ್ಟಿದ್ನಲ್ಲ, ಅದು ಬೇಯೋವಷ್ಟರೊಳಗೆ ನಾನು ಸ್ವಲ್ಪ ಪಾತ್ರೆಗಳನ್ನೂ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಸಿಂಕಲ್ಲಿ ಪಾತ್ರೆಗಳನ್ನೆಲ್ಲ ಹಾಕ್ಕೊಂಡೆ. ಪಾತ್ರೆ ಎಲ್ಲ ತೊಳೆದು ಮುಗಿಸ್ಬಿಟ್ರೆ ತಿಂಡಿ ಆದ ತಕ್ಷಣವೇ ಆರಾಮ್ಸೆ ನಾನು ನೆಲ ಎಲ್ಲ ಒರೆಸ್ಕೊಂಡು ಬಂದುಬಿಡ್ಬೋದು ಅಂತ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಇವತ್ತು. ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಮನೇಲಿ ಪೂಜೆ ಮಾಡೋಣ ಅಂತ. ಯಾಕಂದರೆ ಸೂತಕ ಅಂತ ಇವಾಗ ಸುಮಾರು ಒಂದು 20 ದಿನದ ಮೇಲೆ ಆಯಿತು ನಾನು ಪೂಜೆ ಮಾಡಿ. ಸಡನ್ನಾಗಿ ಮನೆಯಲ್ಲಿ ಹಾಗೆ ದೀಪ ಹಚ್ಚೋಕ್ಕಾಗಲ್ಲ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಮಾಡಿಸ್ಕೊಂಡು ಅಲ್ಲಿ ತೀರ್ಥನೋ ಅಥವಾ ಏನಾದ್ರು ಪ್ರಸಾದನೋ ತಂದು ಹಾಕಿಬಿಟ್ಟು ಗೋಮೂತ್ರ ಎಲ್ಲ ಹಾಕಿ ಮನೆಯಲ್ಲಿ ಪೂಜೆ ಮಾಡೋಣ. ಇಲ್ಲಾಂದರೆ ನಾಳೆ ಸೋಮವಾರ ಇದೆ, ಎಲ್ಲ ಅದು ತೀರ್ಥ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಫಸ್ಟ್ ಇವಾಗ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಮನೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಇವಾಗ ಪಾತ್ರೆ ಕೂಡ ತೊಳೆದಿದ್ದಾಯಿತು, ಅವ್ರಿಗೆ ತಿಂಡಿ ಕೂಡ ಹಾಕ್ಕೊಟ್ಟೆ. ಅದಾದಮೇಲೆ ನಾನು ಗ್ಯಾಸ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಇವತ್ತಿಂದ ಎಕ್ಸ್ಟ್ರಾ ನನಗೆ ಟ್ಯಾಬ್ಲೆಟ್ಟು 3 ಟ್ಯಾಬ್ಲೆಟ್ ಆ್ಯಡ್ ಆಗಿದೆ. ಅವನ್ನ ಬೇರೆ ತಿನ್ನಬೇಕು, ಮತ್ತು ಒಂದು ಸಿರಪ್ ಕೊಟ್ಟಿದ್ದಾರೆ ಅದನ್ನು ಬೇರೆ ಕುಡಿಬೇಕು. ನನಗೆ ಒಂದೊಂದು ಸಲ ಇದೆಲ್ಲ ನೆನೆಸ್ಕೊಂಬಿಟ್ರೆ ಈ ವಯಸ್ಸಿಗೆ ಈ ಥರ ಎಲ್ಲ ಕೊಡ್ತಿದ್ದಾರಲ್ಲ, ಈ ಥರ ಆರೋಗ್ಯ ಕೈ ಕೊಡುತ್ತಲ್ಲ, ಮುಂದೆ ನಮ್ಗೆ ವಯಸ್ಸಾಗುತ್ತಲ್ಲ ಅವಾಗ ಇನ್ನು ಹೆಂಗಿರುತ್ತೆ, ಅಥವಾ ಅಲ್ಲಿವರೆಗೂ ನಾವೇನು ಇರ್ತೀನೋ ಇರಲ್ವೋ, ಈ ಥರ ಎಲ್ಲ ಯೋಚನೆ ಬಂದುಬಿಡುತ್ತೆ ಒಂದೊಂದು ಸಲ. ಆದರೂ ಏನು ಮಾಡೋದು, ನಮ್ಮ ಪೂರ್ವಜರು ಅಥವಾ ನಮ್ಮ ಕರ್ಮನೋ ಏನೋ ಗೊತ್ತಿಲ್ಲ, ಎಲ್ಲದನ್ನು ಅನುಭವಿಸ್ಲೇಬೇಕು. ಏನು ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರದಲ್ಲಿ ಏನಿರುತ್ತೆ ಅದೇ ಆಗುತ್ತೆ ಅಲ್ವಾ. ಸೊ ಬರ್ತಡೇ ದಿನವೂ ಟ್ಯಾಬ್ಲೆಟು ಮೆಡಿಸನ್ನು ತಗೊಳ್ಳೋದೇ ಆಯಿತು ನನ್ನ ಹಣೆ ಬರ ಅಂತ ಒಂದು ಕಡೆ ಬೇಜಾರೂ ಕೂಡ ಆಯಿತು. ಇವಾಗ ಫುಲ್ಲು ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿನೂ ಕೂಡ ಹಾಕ್ಕೊಂಡೆ. ತಿಂಡಿ ತಿಂದ್ಬಿಟ್ಟು ನೆಕ್ಸ್ಟು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಬಾಗಿಲು ಕಸ ಎಲ್ಲ ಗುಡಿಸ್ಕೊಂಡು ಬಾಗಿಲೆಲ್ಲ ತೊಳೆದ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಇವತ್ತು ಬಾಗಿಲೆಲ್ಲ ತೊಳೆದೆ. ಈಗ ಬಾಗಿಲೆಲ್ಲ ತೊಳೆದು ನೆಲನೂ ಕೂಡ ಒರೆಸಿದ್ದಾಯಿತು. ನೋಡ್ತಾ ಇರ್ಬೋದು, ಎಲ್ಲ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡಲಿಕ್ಕೆ ಹೋಗಲಿಲ್ಲ. ಇದೇ ವಿಡಿಯೋನ ಮತ್ತೆ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಂಡರ್ಗೂ ನೋಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಓನರ್ ಅಮ್ಮ ಬಂದಿದ್ದರು ಮತ್ತು ಹುಡುಗರು ಕೂಡ ತಿಂಡಿ ತಿಂತ ಕೂತಿದ್ರು. ಸೊ ನಾನು ಕೂಡ ತಿಂಡಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡಿದೆ. ಎಲ್ಲ ಕೆಲಸನೂ ಮುಗಿದಿದೆ. ಸೊ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ನೆಲ ಒರೆಸಿದ್ದಾಯಿತು, ಬಾಗಿಲು ತೊಳೆದಿದ್ದಾಯಿತು, ಎಲ್ಲ ಆಯಿತು. ಈಗ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೊಂದು ಹೋಗಿ ಬರಬೇಕು. ಮತ್ತು ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.